ವೆಲ್ಕಮ್ ಟು ಅವರ್ ಚಾನಲ್ ಭುವನ ಕ್ರಿಯೇಷನ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ನಿನ್ನೆ ರೆಡಿ ಮಾಡ್ಕೊಂಡಿರೋ ಈ ಬಾಡಿ ಪೀಸ್ಗೆ ನಾವು ಇವತ್ತು ಸ್ಲೀವ್ ಅಟ್ಯಾಚಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ಸ್ ತೊಗೊಂಡಿದ್ದೀನಿ ನಾನು. ಈ ಸ್ಲೀವ್ಸ್ನ ಯಾವುದು ಉಲ್ಟಾ ಸೀದಾ ಅಂತ ನೋಡ್ಕೋಬೇಕು. ನೋಡಿ, ಯಾವುದು ಉಲ್ಟಾ ಯಾವುದು ಸೀದಾ ಅಂತ ನೋಡ್ಕೋಬೇಕು. ನೋಡಿ, ಉಲ್ಟಾ ಇರೋ ಕಡೆ ನಾನು ರಾಂಗ್ ಅಂತ ಮಾರ್ಕ್ ಆಗ್ತಾ ಇದ್ದೀನಿ. ಇದು ಉಲ್ಟಾ ಸೈಡ್ ಅಂತ. ನೋಡಿ, ಈ ಫೋಲ್ಡಿಂಗ್ ಅನ್ನೋದನ್ನ ನಾವು ರಾಂಗ್ ಸೈಡಲ್ಲೇ ಉಲ್ಟಾ ಸೈಡ್ಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ, 1.5 ಇಂಚಿಗೆ ನಾನು ಇಲ್ಲೊಂದು ನ್ಯಾಚ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ ನೋಡಿ ಒಂದು ಫೋಲ್ಡಿಂಗು 1/2 ಇಂಚಿಗೆ ಮಾಡಿದ್ರೆ, ಇನ್ನೊಂದು ಫೋಲ್ಡಿಂಗು 1 ಇಂಚಿಗೆ ಮಾಡಿದ್ದೀನಿ. ಟೋಟಲಾಗಿ 1.5 ಇಂಚು ಅನ್ನೋದನ್ನ ನಾನು ಕೆಳಗಡೆ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರಫ್ ಹೊಡ್ಕೊಂಡು 1.5 ಇಂಚಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಿಗೆ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ನಾವು 2 ಇಂಚು ತೊಗೊಂಡಿದ್ದೀವಲ್ಲ, ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಹೋದರೆ 1.5 ಇಂಚು ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ. ನೋಡಿ, ಈ ರಾಂಗ್ ಸೈಡ್ನ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ರಾಂಗ್ ಅಂತ ಹಾಕ್ಕೊಂಡಿದ್ದೀನಲ್ಲ, ಆ ಕಡೆಗೇ ನಾವು ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೋಬೇಕು. ನೋಡಿ, ಈ ಕಡೆ ನ್ಯಾಚ್ ಹಾಕ್ಕೊಂಡಿರೋದು ಸೈಡು, ನ್ಯಾಚ್ ಹಾಕ್ಕೊಂಡಿರೋ ಸೈಡ್ಗೆ ಇದು ಎಂಡ್ ಆಗಿದೆ. ಅದಕ್ಕೆ ಆಪೋಸಿಟ್ ಪೀಸ್ ಅನ್ನೋದನ್ನ ನಾವು ನೋಡಿ ಈ ಥರ ನ್ಯಾಚ್ ಹಾಕ್ಕೊಂಡಿರೋದು ಸ್ಟಾರ್ಟಿಂಗಲ್ಲಿ ಬರುತ್ತೆ. ನೋಡಿ, ಈ ಥರ ತಗೋಬಾರ್ದು, ಇದೇ ಥರ ತಗೋಬೇಕು. ಆಪೋಸಿಟ್ಟು ನೋಡಿ, ಆಪೋಸಿಟಾಗಿರಬೇಕು. ನೋಡಿ, 1/2 ಇಂಚಿಗೆ ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು. ಎರಡನೇ ಫೋಲ್ಡಿಂಗು 1 ಇಂಚಿಗೆ ಮಾಡ್ಕೋಬೇಕು. ನೋಡಿ, ನಾನು ನ್ಯಾಚ್ ಹಾಕ್ಕೊಂಡಿದ್ದೀನಲ್ಲ 1.5 ಇಂಚಿಗೆ, ಅಲ್ಲಿ ತನಕ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, 1/2 ಇಂಚಿಗೆ ಒಂದು ಫೋಲ್ಡಿಂಗು, 1 ಇಂಚಿಗೆ ಒಂದು ಫೋಲ್ಡಿಂಗು, ನ್ಯಾಚ್ ಅನ್ನೋದನ್ನ ಎಡ್ಜಿಗೆ ಬಂದಿದೆ. ನೋಡಿ, ನೋಡಿ ಈ ಥರ ಆಪೋಸಿಟೇ ಬರಬೇಕು ಸ್ಲೀವು. ನೀವು ಅಟ್ಯಾಚ್ ಮಾಡಬೇಕಾದ್ರೆ, ಈ ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ನೋಡಿ ಈ ಥರ ಆಪೋಸಿಟ್ ನೋಡಿಕೊಂಡು ಸ್ಟಿಚ್ ಅನ್ನೋದನ್ನ ಹಾಕೋಬೇಕು. ನೋಡಿ, ಆಪೋಸಿಟು ಈ ಥರ ಬಂದಿದೆ. ನೋಡಿ, ನ್ಯಾಚ್ ಹಾಕ್ಕೊಂಡಿರೋದು ಆಪೋಸಿಟ್ ಹೆಂಗೆ ಬಂದಿದೆ ನೋಡಿ. ಇದು ಬ್ಯಾಕ್ ಪೀಸು. ಇವಾಗ ಸ್ಲೀವು ಇಟ್ಕೊಂಡು ನೋಡಿ ಈ ಥರ ಓಪನ್ ಮಾಡಿ ಇಟ್ಕೋಬೇಕು. ಫ್ರಂಟು ಬ್ಯಾಕು ಸೀದಾ ಅಲ್ಲಿ ಇಟ್ಕೋಬೇಕು, ಉಲ್ಟಾನಲ್ಲಿ ಅಲ್ಲ. ನೋಡಿ, ಉಲ್ಟಾ ಅನ್ನೋದನ್ನ ಕೆಳಗಡೆಗಿರಬೇಕು, ಸೀದಾ ಅನ್ನೋದು ಮೇಲೆಗಿರಬೇಕು. ಈ ಪೀಸ್ನ ಸೀದಾನಲ್ಲೇ ಹಾಕ್ಕೋಬೇಕು ನಾವು. ಫ್ರಂಟು ಬ್ಯಾಕ್ ಪೀಸು ನೋಡಿ, ಸೀದಾ ಪೀಸು ಮೇಲಕ್ಕಿರಬೇಕು. ನೋಡಿ, ಈ ಸ್ಲೀವ್ನ ನಾವು ಉಲ್ಟಾ ಸೈಡು ನಮ್ಮ ಮೇಲೆ ಬರೋ ಥರ ಇಟ್ಕೊತಿದ್ದೀವಿ. ಸೀದಾ ಸೈಡು ಪೀಸ್ಗೆ ಸೀದಾ ಇರಬೇಕು. ನೋಡಿ, ಹಿಂಗೆ ಓಪನ್ ಮಾಡಿದರೆ ಎರಡು ಸೀದಾ ಇಲ್ಲೇ, ಸೀದಾ ಅಲ್ಲಿದೆ. ನೋಡಿ, ನಾವು ಉಲ್ಟಾ ಸೈಡು ಹಾಕ್ಕೊಂಡಿದ್ದೀವಿ. ನೋಡಿ, ಈ ನ್ಯಾಚ್ ಹಾಕ್ಕೊಂಡಿರೋದು ಫ್ರಂಟ್ಗೆ ಬರಬೇಕು, ಫ್ರಂಟ್ ಸೈಡ್ಗೆ ಬರಬೇಕು. ನಾವು ಈ ನ್ಯಾಚ್ ಹಾಕಿರೋದು ಬ್ಯಾಕ್ ಸೈಡ್ಗೆ ಬರಬಾರ್ದು. ನಾವು ಇದು ಶೇಪ್ ತೆಗ್ದಿದ್ದೀವಲ್ಲ, ಫ್ರಂಟ್ಗೆ ಬರಬೇಕು. ನೋಡಿ, ಈ ಥರ ಇಟ್ಕೊಂಡು 1/2 ಇಂಚು ಕಚ್ಚಾ ಬಿಡಬೇಕು ನಾವು. 1/2 ಇಂಚ್ಗೆ ಕಚ್ಚಾ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ, ಸೆಂಟ್ರ್ ನ್ಯಾಚ್ ಕಾಣ್ತಾ ಇದೆಯಾ? ಈ ಸೆಂಟ್ರ್ ನ್ಯಾಚು ಜಾಯಿಂಟ್ಗೆ ಕರೆಕ್ಟಾಗಿ ಕೂರಿಸ್ಬೇಕು. ನೋಡಿ, ಸೆಂಟ್ರ್ ನ್ಯಾಚು ಈ ಜಾಯಿಂಟ್ಗೆ ಕರೆಕ್ಟಾಗಿ ಕೂರಿಸ್ಬೇಕು, ಹಿಂದೆ ಮುಂದಕ್ಕಿರಬಾರ್ದು. ಹಾಫ್ ಆನ್ ಇಂಚಿಗೆ ಫುಲ್ ಈ ಥರ ಸ್ಟಿಚ್ ಹಾಕ್ಕೊಬಿಡ್ಬೇಕು. ರಫ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಥರ ರಫ್ ಮಾಡಬೇಕು. ಅದೇ ಥರ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋಣ. ಯಾವಾಗಲೂ ಸ್ಲೀವ್ಗೆ ಡಬಲ್ ಸ್ಟಿಚ್ ಹಾಕ್ಕೋಬೇಕು, ಸಿಂಗಲ್ ಸ್ಟಿಚ್ ಹಾಕಬಾರ್ದು.
ನೋಡಿ ಇವೆರಡು ಸೀದಾ ಇದೆ, ಇದು ಆಪೋಸಿಟ್ಟು ಮೇಲಕ್ಕಿದೆ. ನೋಡಿ ಈ ಕಡೆ ಸ್ಲೀವು ಅಟ್ಯಾಚ್ ಆಗೋಯ್ತು. ಇನ್ನೊಂದು ಕಡೆಗೆ ನೋಡೋಣ, ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಸೀದಾನಲ್ಲೇ ಹಾಕ್ಕೋಬೇಕು ಪೀಸ್ನ. ನೋಡಿ ಬ್ಯಾಕು, ಇದು ಫ್ರಂಟು. ಈಗ ನಾವು ಸ್ಲೀವ್ ತೊಗೊಳ್ಳೋಣ. ನೋಡಿ ಈ ಕಚ್ಚನದನ್ನ ಒಳಗಡೆಗಿದೆ. ನೋಡಿ ಸ್ಲೀವು ಒಳಗಡೆ ಸೈಡು, ಇದು ಟಾಪ್ ಸೈಡು. ನೋಡಿ ಇವೆರಡು ಟಾಪ್ ಸೈಡಲ್ಲಿರಬೇಕು. ನೋಡಿ ಈ ನ್ಯಾಚ್ ಹಾಕಿರೋದು ನಮಗೆ ಫ್ರಂಟ್ ಸೈಡ್ಗೆ ಬರಬೇಕು, ಬ್ಯಾಕ್ ಸೈಡ್ಗೆ ಬರಬಾರ್ದು. ನೋಡಿ ಈ ಥರ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ ಈ ಸೆಂಟ್ರ್ ನ್ಯಾಚ್ ಅನ್ನೋದನ್ನ ಈ ಜಾಯಿಂಟ್ಗೆ ಕರೆಕ್ಟಾಗಿ ಕೂರಿಸ್ಬೇಕು. ಇವೆರಡು ಕರೆಕ್ಟಾಗಿ ಕೂರಿಸ್ಬೇಕು, ನ್ಯಾಚ್ ಹಾಕಿರೋದು ಈ ಜಾಯಿಂಟ್ಗೆ. ನೋಡಿ ನಾವು ಫ್ರಂಟ್ ಸ್ಲೀವಲ್ಲಿ ನ್ಯಾಚ್ ಹಾಕಿದ್ದೀವಲ್ಲ, ಅದು ಫ್ರಂಟ್ ಕಡೆಗೆ ಬರಬೇಕು. ನೋಡಿ ಎಡ್ಜಲ್ಲಿ ನಮಗೆ ಕರೆಕ್ಟಾಗಿ ಬಂದಿದೆ. ಸಪೋಸ್ ನಿಮಗೆ ಒಂಚೂರು ಹೆಚ್ಚು ಕಡಿಮೆ ಬಂದ್ರೂ ನೋ ಪ್ರಾಬ್ಲಮ್, ಇದು ಎಂಡಿಂಗಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೋದು. ನೋಡಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಬಂದರೆ ಟೆನ್ಷನ್ ಗಾಬರಿ ಬೀಳಬೇಡಿ. ಸೆಂಟ್ರ್ ನ್ಯಾಚ್ ಅನ್ನೋದನ್ನ ಕ್ಲೀನಾಗಿ ಕೂರಿಸಿದ್ರೆ ಸಾಕು. ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಕರೆಕ್ಟಾಗಿ ಬಂದಿದೆ ನಮಗೆ, ಇದರಲ್ಲಿ ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ನಿಮ್ಗೆ ಬಂದರೆ ಏನು ಟೆನ್ಷನ್ ತಗೋಬೇಡಿ. ನೋಡಿ ಈ ಥರ 2 ಪೀಸು ಫ್ರಂಟು ಬ್ಯಾಕು ಇಟ್ಕೊಂಡು, ನೋಡಿ ಈ ಥರ ಇಟ್ಕೊಂಡು ಉಲ್ಟಾ ಸೈಡು ನೋಡಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಉಲ್ಟಾ ಸೈಡ್ ಹಾಕ್ತಾಯಿದ್ದೀನಿ ನಾನು, ಸೀದಾ ಸೈಡೆಲ್ಲ. ನೋಡಿ ಉಲ್ಟಾ ಸೈಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನಾವಿನ್ನೂ ಇದಕ್ಕೆ ಮೆಷರ್ಮೆಂಟ್ ಆಗ್ತಾಯಿಲ್ಲ, ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡು 2 ಪೀಸ್ನ ಜಾಯಿಂಟ್ ಮಾಡ್ಕೊಳ್ತಾಯಿದ್ದೀವಿ ಅಷ್ಟೇ. ನೋಡಿ ಕೈ ಜಾಯಿಂಟು ಕರೆಕ್ಟಾಗಿ ಕೂರಿಸ್ಬೇಕು. ಕೈ ಜಾಯಿಂಟ್ ಅನ್ನೋದನ್ನ ಹಿಂದೆ ಮುಂದಕ್ಕಿಲ್ದಂಗೆ. ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ವಿ. ಇವಾಗ ನಾವು ಇದಕ್ಕೆ ಮೆಷರ್ಮೆಂಟ್ ಹಾಕ್ಕೊಳ್ಳೋಣ. ನೋಡಿ ಮೆಷರ್ಮೆಂಟ್ ಹಾಕ್ಕೊಳ್ಳೋಕ್ಕೆ ನಾವು ಮೆಷರ್ಮೆಂಟ್ ಬ್ಲೌಸ್ನ ತಗೊಳ್ಳೋಣ. ಮೆಷರ್ಮೆಂಟ್ ಬ್ಲೌಸ್ ತೊಗೊಂಡು ಹೇಗೆ ಮೆಷರ್ಮೆಂಟ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ. ಸ್ಕಿಪ್ ಮಾಡ್ದಂಗೆ ನೋಡಿ ಇದನ್ನು ನೋಡಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಇವಾಗ ನಮ್ಮ ಕರೆಕ್ಟ್ ಮೆಷರ್ಮೆಂಟ್ಗೆ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಕೈ ಈ ಥರ ಇಟ್ಕೊಂಡು ಎರಡು ಕ್ಲೀನಾಗಿ ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡು ಫಸ್ಟ್ ಸ್ಟಿಚ್ಚಿಗೆ ನಾವು ಒಂದು ಮಾರ್ಕ್ ಅನ್ನೋದನ್ನ ಹಾಕ್ಕೋಬೇಕು ಫಸ್ಟ್ ಸ್ಟಿಚ್ಗೆ. ಆಮೇಲೆ ನೋಡಿ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ, ಈ ಶೋಲ್ಡರ್ ಜಾಯಿಂಟ್ ಹತ್ರ ಇಟ್ಕೊಳ್ಳಿ ಪೀಸ್ನ. ನೋಡಿ ಹಾರ್ಮೋಲ್ ಹತ್ರ ಮೆಜರ್ಮೆಂಟ್ ಹಾಕ್ಕೊಳ್ಳೋಕ್ಕೆ ನೋಡಿ ನಾವು ಸ್ಟಿಚ್ ಮಾಡ್ತಾ ಇರೋ ಪೀಸ್ಗೂ ಶೋಲ್ಡರ್ ಪೀಸ್ನ ಇಟ್ಕೊಂಡು ನೋಡು 2 ಶೋಲ್ಡರು ಈ ಥರ ಎಳೆದಿಟ್ಕೋಬೇಕು. ಕ್ಲೀನಾಗೆ ಎಳೆದಿಟ್ಕೋಬೇಕು, ಲೂಸ್ ಬಿಡಬೇಡಿ. ನೋಡಿ ಫಸ್ಟ್ ಸ್ಟಿಚ್ಗೆ ಒಂದು ಮಾರ್ಕ್ ಅನ್ನೋದು ಹಾಕ್ಕೊಳ್ಳಿ. ನೋಡಿ ಇವಾಗ ಚೆಸ್ಟ್ ಕಡೆ ಸರಿ ಆಯಿತು ಅಂತ ನೋಡೋಣ. ಹಾರ್ಮೋಲ್ ಕರೆಕ್ಟಾಗಿ ಬಂದರೆ ಚೆಸ್ಟು ಪಕ್ಕ ಬರುತ್ತೆ, ನಾವು ನೋಡೋಂಗೆ ಇಲ್ಲ, ಅದಕ್ಕೂ ಒಂದು ಸಲ ನೋಡೋಣ. ನೋಡಿ
ಕರೆಕ್ಟಾಗಿ ಬಂದಿದೆ ನಮಗೆ. ಅದೇ ಥರ ನಾವು ಕೆಳಗಡೆ ಸೊಂಟ ಹತ್ರ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಇದು ಕಾಜಾಪಟ್ಟಿ ಸೈಡೇ ನೋಡ್ಕೋಬೇಕು. ಕಾಜಾಪಟ್ಟಿ ಇರೋ ಸೈಡ್ನೇ ನೋಡ್ಕೋಬೇಕು, ಉಕ್ಸ್ಪಟ್ಟಿಗೆ ಸೈಡು ನೋಡ್ಕೋಬಾರ್ದು. ನೋಡಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಕಾಜಾಪಟ್ಟಿ ಸೈಡ್ನೇ ನೋಡ್ಕೋಬೇಕು. ಕಾಜಾಪಟ್ಟಿ ಮೆಜರ್ಮೆಂಟು ನೋಡಿ, ಫಸ್ಟ್ ಲೈನ್ಗೆ ಹಾಕ್ಕೋಬೇಕು. ನೋಡಿ, ಕಾಜಾಪಟ್ಟಿ ಸೈಡ್ ಇರೋದನ್ನೇ ಕಾಜಾಪಟ್ಟಿ ಸೈಡ್ ಹಾಕೋಬೇಕು. ಇವಾಗ ಇದಕ್ಕೆ ನೀವು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳೋ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋಣ. ಇದು ನಮ್ಮ ಪಕ್ಕ ಮೆಜರ್ಮೆಂಟ್ಗೆ ಹಾಕ್ತಾ ಇರೋ ಸ್ಟಿಚ್ಚು. ನೋಡಿ, ಕೈ ಜಾಯಿಂಟ್ನ ಕ್ಲೀನಾಗಿ ಕೂರಿಸಿ. ಈ ಜಾಯಿಂಟ್ ನೋಡಿ, ಇವಾಗ ನಾವು ಎಕ್ಸ್ಟ್ರಾ ಸ್ಟಿಚಸ್ನ ಹಾಕ್ಕೊಳ್ಳೋಣ. ಬಾಡಿ ಸೈಡಲ್ಲ, ನಾವು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಈ ಸೈಡ್ಗೆ ಹಾಕ್ಕೋಬೇಕಾಗುತ್ತೆ ನಾವು ಎಕ್ಸ್ಟ್ರಾ ಸ್ಟಿಚಸ್ಸು. ನೋಡಿ, ನಾವು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಆ ಕಡೆಗೆ ಹಾಕಬೇಕು. ನೋಡ್ಕೊಳ್ಳಿ, ಬಾಡಿ ಸೈಡ್ಗೆ ಏನಾದರೂ ಹಾಕ್ಬಿಡ್ತೀರೇನೋ. ಎಕ್ಸ್ಟ್ರಾ ಸ್ಟಿಚ್ಚು ನಮಗೆ ಯಾವಾಗಲೂ ಹೊರಗಡೆ ಸೈಡೇ ಹಾಕ್ಕೋಬೇಕು. ಈ ಥರ ನಿಮಗೆ ಎಷ್ಟು ಒಂದು 3-4 ಸ್ಟಿಚ್ ಬಂದರೆ ಎಷ್ಟು ಬಂದರೆ ಅಷ್ಟು, ಒಂದೊಂದು ಕ್ವಾರ್ಟರ್ ಇಂಚಿಗೆ ಹಾಕ್ಕೋಬೇಕಿದು ಎಕ್ಸ್ಟ್ರಾ ಸ್ಟಿಚ್ ಅನ್ನೋದನ್ನ. ನೋಡಿ, ಈ ಥರ ಸ್ಟಿಚಸ್ ಹಾಕ್ಕೊಂಡು ಆಗೋಯ್ತು ಈ ಕಡೆ. ನೋಡಿ, ಅದೇ ಥರ ಇನ್ನೊಂದು ಕಡೆ ನೋಡೋಣ. ಇವಾಗ ನಾವು ಇನ್ನೊಂದು ಕಡೆ ಅಟ್ಯಾಚ್ ಮಾಡ್ತಾಯಿದ್ವಿ. ನೋಡಿ, ಸ್ಲೀವು ಈ ಥರ ಇದೆಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಹೊರಗಡೆ ಸೈಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ನೋಡಿ, ಕೈ ಜಾಯಿಂಟ್ ಅನ್ನೋದನ್ನು ಕ್ಲೀನಾಗಿ ಕೂರಿಸಿ. ಈ ಜಾಯಿಂಟು ಮೇಲೆ ಕೆಳಗೆ ಬರ್ದಂಗೆ ಕ್ಲೀನಾಗಿ ಒಂದೇ ಸಮ ಇಟ್ಕೊಳ್ಳಿ. ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾವು ಮೆಜರ್ಮೆಂಟ್ ಅನ್ನೋದನ್ನ ಹಾಕ್ಕೊಳ್ಳೋಣ. ಉಕ್ಸ್ಪಟ್ಟಿ ಇದು. ಇವಾಗ ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಸೈಡ್ ತಗೊಳ್ಳೋಣ. ಉಕ್ಸ್ಪಟ್ಟಿ ಸೈಡ್ ತಗೊಳ್ಳೋಣ. ನೋಡಿ, ಕೈ ಬಿಡ್ತು ನೋಡ್ತಾ ಇದ್ದೀನಿ ನಾನು. ಫಸ್ಟು ಕೈ ಬಿಡ್ತು ನೋಡಿ, ಫಸ್ಟ್ ಇರೋ ಸ್ಟಿಚ್ಗೆ ಒಂದು ಮಾರ್ಕ್ ಹಾಕ್ಕೊತಿದ್ದೀವಿ. ಇವಾಗ ನಾವು ಹಾರ್ಮೋಲ್ ನೋಡ್ತಾ ಇದ್ದೀವಿ. ಹಾರ್ಮೋಲ್ನ ನೋಡಿ, ಶೋಲ್ಡ್ರ್ ಜಾಯಿಂಟ್ ಕಡೆ ಜಾಯಿಂಟ್ಗೆ ಇಟ್ಕೋಬೇಕು. ಆಮೇಲೆ 2 ಪೀಸನ್ನ ಈ ಥರ ಎಳೆದು ಇಟ್ಕೋಬೇಕು. ಕರೆಕ್ಟಾಗಿ ಎಳೆದಿಟ್ಕೋಬೇಕು. ಒಂದು ಪೀಸ್ ಟೈಟು, ಒಂದು ಪೀಸ್ ಲೂಸು ಇಟ್ಕೋಬೇಡಿ. 2 ಸಮ ಎಳೆದಿಟ್ಕೊಂಬಿಡು. ನೋಡಿ, ಫಸ್ಟ್ ಸ್ಟಿಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ, ಎಕ್ಸ್ಟ್ರಾ ಸ್ಟಿಚಸ್ಸು ಆ ಕಡೆಗೆ ಹಾಕ್ಕೋಬೇಕು. ಇವಾಗ ಕೆಳಗಡೆ ಸೊಂಟ ಹತ್ರ ನೋಡೋಣ. ನೋಡಿ, ಫಸ್ಟ್ ಸ್ಟಿಚ್ಗೆ ಹಾಕ್ತಾಯಿದ್ದೀನಿ ನಾನು. ಇವಾಗ ನಾವು ಚೆಸ್ಟ್ ಕಡೆ ಚೆಕ್ ಮಾಡಿಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಹಾರ್ಮೋಲ್ ನೀವು ಕರೆಕ್ಟಾಗಿ ಹಾಕಿದರೆ ಚೆಸ್ಟ್ ಕಡೆ ಅಂತೂ ಪಕ್ಕ ಬರುತ್ತೆ, ನೀವು ನೋಡೋಂಗೆ ಇಲ್ಲ. ಆದರೂ ನಾನೊಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಚೆಸ್ಟ್ ಸೈಡು ನೋಡಿ ಕರೆಕ್ಟಾಗಿ ಬಂದಿದೆ. ಕೈ ಜಾಯಿಂಟ್ ಅನ್ನೋದನ್ನ ಕ್ಲೀನಾಗಿ ಕೂರಿಸಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ಥರ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಅರ್ಥ ಆಗಲ್ಲ. ಕ್ಲೀನಾಗೆ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ.
ನಿಮಗೇನಾದರೂ ಡೌಟ್ಸ್ ಇದ್ರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ನಿಮಗೆ ನಮಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಅನ್ನೋದನ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಅನ್ನೋದನ್ನ ಮಾಡಿ. ಇವಾಗ ನಾವು ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಇದೆರಡು ಅಳತೆ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದೀನಿ ನೋಡಿ. ಇವೆರಡು ಮೆಜರ್ಮೆಂಟು ಕರೆಕ್ಟ್ ಬಂದಿದೆಯಾ ಅಂತ ನೋಡಿ. ಕರೆಕ್ಟಾಗಿ ಬಂದಿದೆ, ಏನೂ ಹೆಚ್ಚು ಕಡಿಮೆ ಅಂತೂ ಬಂದಿಲ್ಲ. ಕ್ಲೀನಾಗಿ ಕರೆಕ್ಟಾಗಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.